ನಾವು ಬಾಗಲಕೋಟೆ ತಾಲೂಕಿನ ಬಾಗಲಕೋಟೆ ಡಿಸ್ಟಿಕ್ ಮುರ್ನಾಳ ಗ್ರಾಮದ ಶ್ರೀಯುತ ರಾಮರಾವ್ ಶಾಮರಾವ್ ಕುಲಕರ್ಣಿಯವರ ಕಬ್ಬಿನ ತೋಟಕ್ಕೆ ಬಂದಿದ್ದೀವಿ. ಅವರು ನೆಟ್ಸರ್ಪ್ ಕಂಪ್ನಿ ಸ್ಟಿಮ್ರಿಚ್ ಹಾಗೂ ಬಯೋ95 NPK ಶೇತ್ ಈ ಪ್ರಾಡಕ್ಟ್ಗಳನ್ನು ಸರ್ ನಮಸ್ಕಾರ. ನಮಸ್ಕಾರ ರೀ. ನೀವು ಎಷ್ಟು ವರ್ಷದಿಂದ ನೆಟ್ಸರ್ಪದ್ದು ಇದು ಉಪಯೋಗ ಮಾಡಾಯ್ತೀರಿ ಸರ್? ಮೂರನೇ ವರ್ಷ ಚಾಲು ಆಗೈತೆ ರೀ. ನೀವು ಉಪಯೋಗ 3 ವರ್ಷದಿಂದ ಮಾಡಾಯ್ತೀರಿ. ಇದು ಎರಡನೇ ಬೆಳೆ ರೀ. ಇದು ಕಬ್ಬು ಎರಡನೇ ಬೆಳೆ ರೀ ಸರ್. ಒಂದೇದು ಎಷ್ಟು ಐತೆ ಸರ್? ಇದು ಒಂದೇದೇನು ಎರಡದ್ರ ಕೂಡ ಆಗಿದ್ರೆ 1,00,000% ಏನು ಮಾಡಿಲ್ರಿ. ಹಾಂ ರೀ. ಇದು ನೀರ ತಂದು ಹಚ್ಚಿದ್ರಿ. ಇದು ಅಗಿ ಹಾಂ ರೀ. 5 ಫುಟ್ ಸಾಲಿಗೆ 3 ಫುಟ್ ಬಂದ್ರಂತ. 5 ಫುಟ್ ಸಾಲು, ಸಾಲಿನಿಂದ ಸಾಲು 5 ಫುಟ್, ಅಗಿಗೆ 3 ಫುಟ್ ಸರ್. ಈಗ ಇದು ಎಷ್ಟು ತಿಂಗಳು ಬೆಳೆ ಐತ್ರಿ? ಇದು ಫೆಬ್ರವರಿ 5ನೇ ತಾರೀಕಿಗೆ ಲಾಸ್ಟ್ ಲೋಡ್ ಹೋಗೈತ್ರಿ. ಹಾಂ ರೀ. ಆಮೇಲೆ 15-20 ದಿವಸ ಆದಮೇಲೆ ಸುಟ್ಟು ನೀರು ಬಿಟ್ಟೇವ್ರಿ. ನೀರು ಬಿಟ್ರೆ ಅಂದ್ರೆ ಇದು ಕಂಪ್ಲೀಟ್ 4 ತಿಂಗಳು ಬೆಳೆ ಏನು ಸರ್? ಪೂರ 4 ತಿಂಗಳಾತ್ರಿ. ಪೂರ್ಣ 4 ತಿಂಗಳಾತ್ರಿ. 4 ತಿಂಗಳದೊಳಗೆ ಈ ಗದಿಗೆ ಮರಿ ಎಷ್ಟು ಬಿಟ್ಟದ ಏನಸ್ರಿ ಸರ್? ಇದು 18 ಐತ್ರಿ. ಏನಸ್ರಿ ಸರ್? ಹಾಂ ರೀ. 4, 3, 7, 2, 9. ಹಾಂ ರೀ. 3, 12, 3, 15, 16, 17 ಐತ್ರಿ. 17 ಸರ್. ಇದು 18 ಐತ್ರಿ. ಸರ್ ಇದು ನೀವು ಬಿಲೀವ್ ಮಾಡ್ತೀರಿ ಸರ್ ಈ ಟೈಪ್ ಕಬ್ಬು ಬಂದೈತೆ ಅಂತ ಹೇಳ್ರಿ? ಐತಲ್ರಿ, ಎದುರಿಗೆ ಐತ್ರಿ ಸರ್. ಈಗ ನಿಮ್ಮ ಕಡೆ ಇದಕ್ಕೆ ಸ್ಪ್ರೇ ಎಷ್ಟು ಸಲ ಮಾಡಿರಿ ಸರ್? ಇದು ಈಗ 2 ಸ್ಪ್ರೇ ಆಗ್ಯದ ರೀ. 2 ಸ್ಪ್ರೇ ಆಗೈತ್ರಿ. ಈ ಟೈಪ್ ಕಬ್ಬು ಬಂದೈತೆ ರೀ. ಹೌದ್ರಿ. ಆನಂತರ ಈಗ ನೀವು NPK ಬಿಡ್ಬೇಕಲ್ಲ ಸರ್, ಬಿಡ್ತೀರಿ? ಇದು ಸದ್ಯಕ್ಕೆ ಬಿಡ್ತೇವೆ. ಈಗ ಸದ್ಯಕ್ಕೆ ಬಿಡ್ತೀರಿ? ಸ್ವಲ್ಪ ಆರಿದ ಮೇಲೆ ರೀ. ಹಾಂ ರೀ, ಬಿಡ್ತೇವೆ ಸರ್. ಫಸ್ಟಿಗೆ ನೀವು ನೆಟ್ಸರ್ಪ್ ತೊಗೊಂಡಿದ್ರಲ್ಲ, ಎಷ್ಟು ಎಕರೆಗೆ ಅಪ್ಲೈ ಮಾಡಿದ್ರಿ? ಅವಾಗ 13-14 ಎಕರೆ ಐತ್ರಿ. ಈಗ 13-14 ಎಕರೆ ಇದೆ. ಆದ್ರೆ ಅವಾಗ ಅಪ್ಲೈ ಎಷ್ಟು ಎಕರೆಗೆ ಮಾಡಿದ್ರಿ ಸರ್? ಅವಾಗ 10 ಎಕರೆ ಮಾಡಿದ್ವಿ. 10 ಎಕರೆ ಮಾಡಿದ್ರಿ. ಈಗ ಪೂರಾ ಓವರಾಲ್ ಎಲ್ಲದಕ್ಕೂ ಅಪ್ಲೈ ಎಲ್ಲದಕ್ಕೂ ಮಾಡಿರಿ. ಅಂದ ನೋಡ್ರಿ ಗಣಕಿ ಸೈಜ್ ರೀ. ಹಾಂ ರೀ. ಮಹತ್ವ ಅಂದ್ರೆ ಗಣಕಿ ಸೈಜ್ ಬರ್ತೈತೆ. ಒಂದು ಚೋಟು ಒಟ್ಟ ಒಂದು ಚೋಟು. ಇದು ನೋಡ್ರಿ ಎಷ್ಟನೇ ಗಣಿಕೆ ಸರ್? ಗಣಿಕೆ ಎಷ್ಟದ ಏನು ಸರ್? ಈಗ 18 ಮರಿ ಅದಾವ ರೀ. ಗಣಿಕೆ ಎಷ್ಟದ ಏನು ಸರ್? 1, 2, 3, 4, 5, 6, 7, 8, 9, 10 ಆಗ್ಯಾವ ರೀ. 11ನೇದು ಐತ್ರಿ ಒಳಗೆ. 11ನೇದು ರೆಡಿ ಐತ್ರಿ. 4 ತಿಂಗಳ ಕಬ್ಬು ಐತ್ರಿ. ಯಾರು ನಂಬೋದೇನು ಸರ್ ಇದು 4 ತಿಂಗಳ ಅಂತೇಳಿ? ಐತಲ್ರಿ, ಎದುರಿಗೆ ಐತ್ರಿ. ನಿಮ್ಮ ಕಡೆ ಅದ್ರ ಲೆಕ್ಕನೂ ಐತಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಬರ್ರಿ.